ಓಂ ಸಾಯಿರಾಮ್. ಬಾಬಾ ಹೇಳ್ತಾ ಇದ್ದಾರೆ, ಮಗು ಶುಭೋದಯ. ಹೌದು, ನೀನೇನು ಅಂದುಕೊಂಡಿದ್ದೀಯೋ, ನೀನು ಅನುಮಾನ ಪಡ್ತಾ ಇದೆಯೋ ಅದು ಸತ್ಯ. ಇದಕ್ಕೆ ಪರಿಹಾರ ಕಂಡಿಕ್ಕೋ. ಪರಿಹಾರ ಇದೆ, ಎಲ್ಲದಕ್ಕೂ ಪರಿಹಾರ ಅಂತ ಇದ್ದೇ ಇದೆ. ನೋಡುತ್ತಿದ್ದ ಹಾಗೆ ಎಲ್ಲವೂ ಪರಿಹಾರ ಆಗ್ತಾನೇ ಇದೆ. ಚಿಂತೆ ಮಾಡಬೇಡ. ಯಾರೋ ಬಂದು ಮನೇಲಿ ಏನೋ ಮಾಡ್ತಾಯಿದ್ದಾರೆ, ಯಾವುದೂ ಶಾಶ್ವತವಲ್ಲ. ಹೌದು, ನಿನ್ನಿಂದ ಹೇಳಲಿಕ್ಕಾಗದೇ ಇದ್ರೂ ಕೂಡ ನೀನು ಮಾಡಬೇಕೆಂದು ಅಂದುಕೊಂಡಿದ್ದೀಯ. ಇದು ನಿನ್ನ ಶಕ್ತಿ. ಅವರು ಮಾಡಿದಂಥ ಕೆಲಸಕ್ಕಾಗಿ ನೀನು ಅನಾರೋಗ್ಯದಿಂದ ಬಳಲಿದ್ದೀಯ. ಆದರೆ ಇಂದು ಚೇತರಿಕೆ ಬಂದ ಕಾರಣಕ್ಕಾಗಿ ಅವರ ಮನಸ್ಸು ಮತ್ತೆ ಕುಗ್ಗಿ ಹೋಗಿದೆ. ಇಲ್ಲಿ ನಿನ್ನ ಜೀವ ಸುತ್ತೇ ಬರಬಹುದು. ಮೊದಲು ನಿನ್ನ ಮನಸ್ಸನ್ನು ಗಟ್ಟಿ ಮಾಡಿಕೊ. ಮನಸ್ಸು ಗಟ್ಟಿಯಾದರೆ ಎಲ್ಲವೂ ಸರಿಯಾಗಿರುತ್ತದೆ. ಚಿಂತೆ ಮಾಡಬೇಡ, ನಾನಿದ್ದೇನೆ, ಎಲ್ಲವನ್ನು ನೋಡಿಕೊಳ್ಳುತ್ತೇನೆ. ನಾನು ಹೇಳುವಂಥ ಪರಿಹಾರವನ್ನು ಮಾಡ್ತಾ ಬಾ. ಹಾಗೆ ಯಾರೋ ಮೇಲೆ ಸಿಟ್ಟು ಬಂದಿದೆ ಅಂತ ಮಾತನ್ನು ಬಿಟ್ಟಿದ್ದೀಯ. ಹೌದು ಕಂದ, ಎಷ್ಟು ದಿನ ಅಂತ ಸಹಿಸಿಕೊಳ್ತೀಯ, ಎಷ್ಟು ವರ್ಷ ಅಂತ ಸಹಿಸಿಕೊಳ್ಳುತ್ತೀಯ. ನಿನಗೂ ಕೋಪ ಬಂದಿದೆ, ನೀನು ಅದನ್ನು ಸಹಿಸಿಕೊಳ್ಳೋಕ್ಕಾಗ್ತಾ ಇಲ್ಲ ಅನ್ನೋದು ಅವರಿಗೂ ಗೊತ್ತಾಗಲೇಬೇಕಲ್ಲ. ಹಾಗಾಗಿ ಚಿಂತೆ ಮಾಡಬೇಡ, ಎಲ್ಲವೂ ಸರಿ ಹೋಗುತ್ತದೆ. ಸರಿ ಹೋಗುವವರೆಗೂ ನಾನು ಬಿಡೋದಿಲ್ಲ. ಇದನ್ನು ಮನದಟ್ಟು ಮಾಡಿಕೊ. ಚಿಂತೆ ಮಾಡುತ್ತಾ ಕೊರಗೋದಲ್ಲ. ಅದರ ಬದಲಾಗಿ ಯಾವ ವಸ್ತುವಿನಿಂದ ಏನಾಗುತ್ತದೆ ಎಂಬುದು ನಿನಗೆ ಅರ್ಥ ಆಗಬೇಕು. ಎಲ್ಲಿ ತಪ್ಪಾಗ್ತಾ ಇದೆ ಅನ್ನೋದನ್ನು ಯೋಚನೆ ಮಾಡಿ ಆ ತಪ್ಪನ್ನು ಪುನಃ ಮಾಡದೇ ಇರೋ ಹಾಗೆ ನೀನು ನಡೆದುಕೋ. ಎಲ್ಲವೂ ಸರಿ ಹೋಗುತ್ತದೆ. ಹಾಗೆಯೇ ಬಂದದ್ದು ಬರಲಿ, ಬಾಬಾರ ದಯೆ ಇರಲಿ ಅಂತ ಇದೆಯಾ. ನೀನು ಮಾಡುವಂಥ ಕೆಲಸದಲ್ಲಿ ಒಂದು ಕ್ಷಣದಲ್ಲಿ ನನ್ನ ಫೋಟೋ ಆಗಲಿ, ಬೇರೆ ಯಾವುದೇ ದೇವರ ಫೋಟೋ ನೋಡಿದ್ರೂ ಅದು ತುಂಬ ನಗು ಹಾಗೆ ನಿನಗೆ ಕಾಣ್ತಾ ಇದೆ ಅಂದರೆ ನೀನು ಮಾಡಿದಂಥ ಕೆಲಸ ಒಳ್ಳೆಯದೇ. ಅದರಲ್ಲಿ ಯಶಸ್ಸು ಖಂಡಿತವಾಗಲಿದ್ದೇ ಇದೆ. ಚಿಂತೆ ಮಾಡಬೇಡ. ನೀನು ಪ್ರತಿದಿನ ಮಾಡುವಂಥ ಕೆಲಸದಲ್ಲಿ ನಾನಿದ್ದೇನೆ. ನೀನೇ ನೋಡ್ತಾ ಇದ್ದೀಯಲ್ವಾ. ಹಾಗಾಗಿ ಯೋಚನೆ ಬಿಟ್ಟು ನೆಮ್ಮದಿಯಿಂದಿರು. ಮುಂಬರುವ ದಿನಗಳಲ್ಲಿ ನೀನು ನೋಡುತ್ತಾ ಇರು, ಅದು ಯಾವ ರೀತಿ ಪರಿವರ್ತನೆಗೊಳ್ತಾ ಇದೆ ಎಂಬುದನ್ನು. ಸರಿನಾ? ಅರ್ಥ ಮಾಡಿಕೊಂಡು ಜೀವನ ಮಾಡು. ಹಾಗೆಯೇ ಪ್ರತಿಯೊಂದು ಜೀವನಕ್ಕೂ ಒಂದೊಂದು ಅರ್ಥ ಇದೆ. ಪ್ರತಿಯೊಂದು ತಿರುವಿಗೂ, ಪ್ರತಿಯೊಂದು ಸಮಸ್ಯೆಗೂ ಒಂದು ಅರ್ಥ ಇದೆ. ಆ ಸಮಸ್ಯೆ ಬಂದಾಗ ಅದನ್ನು ಬಗೆಹರಿಸಿ ಅದರಿಂದ ಪಾಠ ಕಲಿಬೇಕೇ ಹೊರತು ಬಿಟ್ಟು ಬಿಡಬಾರದು. ಇರಲಿ, ಏನೇ ಆದ್ರೂ ಈ ಜೀವನದಲ್ಲಿ ಬಂದಂಥ ಎಲ್ಲ ಕಷ್ಟ ಸುಖಗಳನ್ನೆಲ್ಲವನ್ನು ಸಹಿಸಿಕೊಂಡು ಮುನ್ನುಗ್ಗಿ ಹೋಗಲೇಬೇಕು. ಅರ್ಥ ಮಾಡಿಕೋ ಕಂದ, ನಾನಿದ್ದೇನೆ ನಿನ್ನ ಜೊತೆಗೆ. ಏನೇ ಬಂದರೂ ನಿನ್ನ ಕೈ ಬಿಡೋದಿಲ್ಲ. ನಿನ್ನನ್ನು ನಾನು ಹಿಡಿದುಕೊಂಡಿದ್ದೇನೆ, ನನ್ನ ಕೈಯನ್ನು ನೀನು ಹಿಡಿದುಕೋ. ನಾಳೆ ಒಬ್ಬರು ನಿನ್ನ ಮನೆಗೆ ಅತಿಥಿಯಾಗಿ ಬರಲಿದ್ದಾರೆ. ಅತಿಥಿ ಸ್ವರೂಪವಾಗಿ ನಾನಿದ್ದೇನೆ. ಅವರು ಆಡುವ ಮಾತನ್ನು ಅಲಕ್ಷ್ಯ ಮಾಡಿ ಕೇಳಬೇಡ. ನಿನ್ನ ಜೀವನಕ್ಕೆ ಮಾರ್ಗದರ್ಶನ ಒಳ್ಳೆಯದಾಗುತ್ತದೆ.